ನಗರದಲ್ಲಿ ಅಗ್ರಹಾರ ಈ ಭಾಗದಲ್ಲಿ ಒಂದು ಪ್ರೈವೇಟ್ ಲೇಔಟರು ಕಡೆಗೋಡನ್ನು ಕಟ್ತಾ ಇರ್ತಾರೆ. ಕಟ್ಟಿ ಕಂಪ್ಲೀಟ್ ಆಗಿದೆ, ಬಸವನಹಳ್ಳಿ ಕಟ್ಟಿ ಕಂಪ್ಲೀಟ್ ಆಗಿದೆ. ಬಟ್ ಆ ತಡೆಗೋಡೆಗೆ ಬೇಕಾಗಿರೋಷ್ಟು ಸಪೋರ್ಟ್ಗೆ ಪಿಲ್ಲರ್ಗಳನ್ನ ಕೊಟ್ಟಿಲ್ಲ. ಈ ನಿಟ್ಟಿನಲ್ಲಿ ಮಳೆಯಲ್ಲಿ ಏನು ಸೀಪೇಜ್ ಆಗಿದೆ, ಇಡೀ ಗೋಡೆ ಕುಸಿತೋಗಿದೆ. ಅದು ಗೋಡೆ ಕುಸಿಯೋದ್ರ ಜೊತೆಗೆ 2 ನಿವಾಸಿಗಳು ಏನು ಈ ಬಡಾವಣೆಯಲ್ಲಿ ವಾಸ ಮಾಡ್ತಾರೆ, ಮುನಾಫ್ ಅಂತಕ್ಕಂಥವ್ರು ಮತ್ತು ಮಧುಕುಮಾರ್ ಅಂತಕ್ಕಂಥವ್ರು, 2 ಜನ ವಾಸ ಇರ್ತಕ್ಕಂಥ ಮನೆ ಮೇಲೆ ಬಿದ್ದಿದೆ. ಅದೃಷ್ಟವಶಾತ್ತು ಯಾರಿಗೂ ಕೂಡ ಜೀವಹಾನಿ ಆಗಿಲ್ಲ. ಬಟ್ ಮನೆ ಮಾತ್ರ ಹಿಂದುಗಡೆ ಸಂಪೂರ್ಣ ಡ್ಯಾಮೇಜ್ ಆಗಿದೆ. ನಾನೀಗ ಲೇಔಟ್ ಮಾಡ್ತಾ ಇರ್ತಕ್ಕಂಥವ್ರ ಮ್ಯಾನೇಜರ್ನ ಸಂಪರ್ಕ ಮಾಡಿಲ್ಲ, ಅವ್ರಿನ್ನೂ ಸಂಪರ್ಕಕ್ಕೆ ಸಿಕ್ಕಿಲ್ಲ. ನಮ್ಮ ಉದ್ದೇಶ ಮಕ್ಕಳೆಲ್ಲ ಮಲಗಿದ್ದಾರೆ, ಸುಣ್ಣಿಕೆ ಏನೂ ಕೂಡ ಆಗಿಲ್ಲ. ಇದು ನಮಗೊಂದು ರೀತಿ ಒಂದು ಅನುಕೂಲ, ಯಾಕೆಂದರೆ ಯಾರ್ದಾದ್ರು ಜೀವಹಾನಿ ಆಗಿದ್ದರೆ ತುಂಬ ದೊಡ್ಡ ನಷ್ಟ ಆಗ್ತಕ್ಕಂಥದ್ದು. ಹಾಗಾಗಿ ಈಗ ಅವ್ರನ್ನ ಕರೆಸಿ ಆದಷ್ಟು ಬೇಗ ಇದನ್ನ ಕ್ಲಿಯರ್ ಮಾಡಿಸಿ ಸಾರ್ವಜನಿಕ ಆಗಿರ್ತಕ್ಕಂಥ ನಷ್ಟವನ್ನು ಭರಿಸೋಂಥ ಕೆಲಸ ಮಾಡ್ತೀವಿ. ಅದಕ್ಕಿಂತ ಬಹುಮುಖ್ಯವಾಗಿ ಇಲ್ಲಿ ಇಷ್ಟು ದೊಡ್ಡ ಕಾಮಗಾರಿ ನಡೀತಕ್ಕಂಥ ಸಂದರ್ಭದಲ್ಲಿ ಒಂದು ಪುರಸಭೆಯಲ್ಲಿ ಒಂದು ಲೈಸೆನ್ಸ್ ಮಾಡ್ತಾರೆ. ಇಷ್ಟು ದೊಡ್ಡ ರಿಟರ್ನಿಂಗ್ ವಾಲ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಜಾಗ್ರತೆ ವಹಿಸಬೇಕಾಗತ್ತೆ. ಯಾಕೆಂದರೆ ಹಿಂದೆನೂ ಮನೆ ಇದ್ದಾವೆ, ಪಕ್ಕದಲ್ಲಿ ಯಾವಾಗಲೂ ಕೂಡ ಮಕ್ಕಳು ಆಟ ಆಡ್ತಿರ್ತಕ್ಕಂಥ ಆಟದ ಮೈದಾನ ಇದೆ. ಹಾಗಾಗಿ ಈ ರೀತಿ ಇನ್ನು ಮುಂದೆ ಆಗದ ರೀತಿಯಲ್ಲಿ ಮುನ್ನೆಚ್ಚರಿಕೆಯನ್ನು ವಹಿಸಿ ನಾನು ಪುರಸಭೆಯಲ್ಲಿ ಆದಷ್ಟು ಬೇಗ ಒಂದು ಸಭೆನ ಮಾಡಿ, ತಹಸೀಲ್ದಾರ್ ಅವರು ಕೂಡ ಬಂದಿದ್ದಾರೆ, ಮಾಡಿ ಈ ರೀತಿ ಎಲ್ಲಿ ಲ್ಯಾಂಡ್ ಸ್ಲೈಡ್ ಆಗುತ್ತೆ ಅದಕ್ಕೆ ಸಂಬಂಧಪಟ್ಟಂಗೆ ಇನ್ನು ಮುಂದೆ ಆಗದ ರೀತಿಯಲ್ಲಿ ಜಾಗೃತಿ ವಹಿಸೋ ನಿಟ್ಟಿನಲ್ಲಿ ಎಲ್ಲಿ ಈ ರೀತಿ ಜಾಗಗಳಿದ್ದಾವೆ ಆದಷ್ಟು ಅವ್ರನ್ನ ಬೇರೆ ಕಡೆ ಶಿಫ್ಟ್ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತೇಳಿ ಸಂದರ್ಭದಲ್ಲಿ